ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರುವಾಸಿಯಾಗಿದ್ದ ವಿಜಯಪುರ ನಗರದಲ್ಲಿ ಇವತ್ತು ಪ್ರತಿಯೊಬ್ಬರು ಬೆಚ್ಚಿ ಬೀಳುವಂತಹ ಭೀಕರ ಕೃತ್ಯವೊಂದು ನಡೆದು ಹೋಗಿದೆ. ಇಷ್ಟು ದಿನ ತೀರಾ ಪ್ರಶಾಂತವಾಗಿದ್ದ ವಾತಾವರಣ ಒಂದೇ ಒಂದು ಕೃತ್ಯದಿಂದ ಸಂಪೂರ್ಣ ತಲೆಕೆಳಗಾಗಿದೆ. ಜೆಎಂ ರೋಡ್ನ ಕೆಎಚ್ಬಿ ಕಾಲೋನಿಯಲ್ಲಿರೋ ಮುಬಾರಕ್ ಮಸೀದಿಯ ತೀರಾ ಹತ್ತಿರದಲ್ಲೇ ದುಷ್ಕರ್ಮಿಗಳು ಬೈಕ್ನಲ್ಲಿ ತೆರಳ್ತಾ ಇದ್ದ 47 ವರ್ಷ ವಯಸ್ಸಿನ ಶರಣು ಜೇವರ್ಗಿ ಎಂಬವರನ್ನ ಟಾರ್ಗೆಟ್ ಮಾಡಿ ಮಾರಕಾಸ್ತ್ರಗಳಿಂದ ತಲೆಗೆ ಬಲವಾಗಿ ಹೊಡೆದು ಪ್ರಾಣ ತೆಗೆದಿದ್ದಾರೆ. ಸಂಜೆ ವೇಳೆ ಜನಸಂದಣಿ ಇರುವಾಗಲೇ ನಡೆದ ಈ ಹತ್ಯೆಯಿಂದ ಇಡೀ ಕಾಲೋನಿಯ ನಿವಾಸಿಗಳು ಭಯಭೀತರಾಗಿದ್ದಾರೆ. ಈ ಪೂರ್ತಿ ಘಟನೆಯ ಸುತ್ತಮುತ್ತಲಿನ ಮಾಹಿತಿ, ಮೃತರ ಕುಟುಂಬಸ್ಥರ ಅಳಲು ಮತ್ತು ಪೊಲೀಸ್ ತನಿಖೆಯ ಕಂಪ್ಲೀಟ್ ವಿವರವನ್ನ ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಘಟನೆ ನಡೆದದ್ದು ಇವತ್ತು ಸಾಯಂಕಾಲ ಸುಮಾರು 5:20ರಿಂದ 5:30 ಸುಮಾರಿಗೆ. ಈ ಸಮಯದಲ್ಲಿ ಜಾಮಿಯಾ ಮಸೀದಿ ರಸ್ತೆಯ ಹಿಂಭಾಗದ ಕೆಎಚ್ಬಿ ಕಾಲೋನಿಯ ಮುಬಾರಕ್ ಚೌಕ್ನಲ್ಲಿ ಸಾರ್ವಜನಿಕ ಸಂಚಾರ ಮಾಮೂಲಿಯಂತೆ ಇತ್ತು. ಕಾಳಿಕಾ ನಗರದ ನಿವಾಸಿಯಾಗಿರೋ ಶರಣು ಜೇವರ್ಗಿ ಅವರು ತಮ್ಮ ದಿನನಿತ್ಯದ ಕೆಲಸ ಮುಗಿಸಿಕೊಂಡು ದ್ವಿಚಕ್ರ ವಾಹನದಲ್ಲಿ ಈ ಮಾರ್ಗವಾಗಿ ಸಂಚರಿಸ್ತಾ ಇದ್ರು. ಆದ್ರೆ ಅವರನ್ನೇ ಕಾಯ್ತಿದ್ದ ಹಂತಕರ ತಂಡವೊಂದು ಮುಬಾರಕ್ ಮಸೀದಿಯ ಸನಿಹದಲ್ಲೇ ಅವರ ಬೈಕ್ ತಡೆದು ನಿಲ್ಲಿಸಿದ್ದಾರೆ. ಶರಣು ಅವರಿಗೆ ಏನಾಗ್ತಿದೆ ಅಂತ ತಿಳಿಯುವಷ್ಟರಲ್ಲೇ ದುಷ್ಕರ್ಮಿಗಳು ತಂದಿದ್ದ ಹರಿತವಾದ ಆಯುಧಗಳಿಂದ ನೇರವಾಗಿ ಅವರ ಶಿರದ ಭಾಗಕ್ಕೆ ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ. ಏಟಿನ ರಭಸಕ್ಕೆ ಶರಣು ಅವರು ಬೈಕ್ ಸಮೇತ ರಸ್ತೆಗೆ ಕುಸಿದು ಬಿದ್ದಿದ್ದಾರೆ. ತಲೆಯಿಂದ ಅತಿಯಾದ ರಕ್ತಸ್ರಾವವಾಗಿ ಅವರು ಸ್ಥಳದಲ್ಲೇ ಕೊನೆ ಉಸಿರೆಳೆದಿದ್ದಾರೆ. ಇನ್ನು ಹತ್ಯೆಗೊಳಗಾದ ಶರಣು ಜೇವರ್ಗಿ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಕಳೆದ 40 ವರ್ಷಗಳಿಂದ ಕಾಳಿಕಾ ನಗರದಲ್ಲೇ ವಾಸವಾಗಿದ್ದಾರೆ. ಅವರು ಖಾಸಗಿ ಫೈನಾನ್ಸ್ ಒಂದರಲ್ಲಿ ಉದ್ಯೋಗಿಯಾಗಿದ್ದು ನಿತ್ಯವೂ ವಿವಿಧ ಭಾಗಗಳಿಗೆ ತೆರಳಿ ಹಣ ಸಂಗ್ರಹ ಅಂದ್ರೆ ಪಿಗ್ಮಿ ಮತ್ತು ಫೈನಾನ್ಸ್ ಕಲೆಕ್ಷನ್ ಮಾಡುವ ಕಾಯಕ ಮಾಡ್ತಾ ಇದ್ರು. ದಿನವೂ ಇದೇ ಕೆಎಚ್ಬಿ ಕಾಲೋನಿಯ ರಸ್ತೆಯಲ್ಲೇ ಅವರ ಓಡಾಟ ಇರ್ತಾ ಇತ್ತು. ಇವತ್ತು ಸಹ ಕಲೆಕ್ಷನ್ ಕಾರ್ಯ ಮುಗಿಸಿ ಹಿಂದಿರುಗುವ ವೇಳೆಯಲ್ಲೇ ಈ ದುರಂತ ಸಂಭವಿಸಿದೆ. ಶರಣು ಅವರ ಚಲನವಲನಗಳನ್ನ ಮುಂಚಿತವಾಗಿ ಗಮನಿಸಿದ್ದ ಹಂತಕರು ಗ್ಯಾಂಗ್ ಕಟ್ಟಿಕೊಂಡು ಹಿಂಬಾಲಿಸಿ ಬಂದು ಈ ಕೃತ್ಯ ಎಸಗಿದ್ದಾರೆ ಎನ್ನುವ ಅನುಮಾನ ದಟ್ಟವಾಗಿದೆ. ಘಟನೆಯ ಮಾಹಿತಿ ಸಿಗ್ತಾ ಇದ್ದಂತೆ ಗೋಲ್ಗುಮಟ ಪೊಲೀಸ್ ಠಾಣೆಯ ಪಿಎಸ್ಐ ಹಾಗೂ ಅವರ ತನಿಖಾ ತಂಡ ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದೆ. ಮೃತದೇಹವನ್ನ ವಶಕ್ಕೆ ಪಡೆದು ಶವ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಕೊಲೆಯಾದ ವ್ಯಕ್ತಿಯ ಗುರುತು ಶರಣು ಎಂದೇ ಹೇಳಲಾಗ್ತಾ ಇದ್ರು ಪೊಲೀಸರು ಇನ್ನೂ ಅಧಿಕೃತವಾಗಿ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಈ ಘೋರ ಕೃತ್ಯದ ಸುದ್ದಿ ತಿಳಿತಾ ಇದ್ದಂತೆ ಮೃತನ ಬಂಧು ಬಳಗದವರು ಸ್ಥಳಕ್ಕೆ ಧಾವಿಸಿದ್ದು ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶರಣು ಅವರ ಸಂಬಂಧಿಕರು ಕೇವಲ 6 ತಿಂಗಳ ಹಿಂದೆಯೂ ಸಹ ಶರಣು ಅವರ ಮೇಲೆ ಪ್ರಾಣಾಂತಿಕ ಹಲ್ಲೆ ನಡೆದಿತ್ತು ಎಂಬ ಶಾಕಿಂಗ್ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಆಗ ಕೇವಲ ದರೋಡೆ ಅಥವಾ ಕಳ್ಳತನದ ಉದ್ದೇಶದಿಂದ ಹಲ್ಲೆ ಮಾಡಿರಬಹುದು ಎಂದು ಭಾವಿಸಿ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಲಾಗಿತ್ತು. ಆದ್ರೆ ಆ ಸಮಯದಲ್ಲಿ ಪೊಲೀಸರು ಸೂಕ್ತ ತನಿಖೆ ನಡೆಸಲಿಲ್ಲ, ಆರೋಪಿಗಳನ್ನ ಬಂಧಿಸಲಿಲ್ಲ ಅಂತ ಗಂಭೀರ ಆರೋಪಗಳನ್ನ ಕುಟುಂಬಸ್ಥರು ಮಾಡಿದ್ದಾರೆ. ಮೊದಲೇ ಪೊಲೀಸರು ಕ್ರಮ ಕೈಗೊಂಡಿದ್ರೆ ಇಂದು ಈ ಅನಾಹುತ ತಪ್ಪುತ್ತಾ ಇತ್ತು ಅಂತ ಅವರ ಅಳಲಾಗಿದೆ. ಪ್ರಸ್ತುತ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಂತಕರ ಸುಳಿವು ಹಿಡಿಯೋದಕ್ಕೆ ಪೊಲೀಸರಿಗೆ ಸಿಕ್ಕಿರುವ ದೊಡ್ಡ ಆಸರೆ ಅಂದ್ರೆ ಅದು ಆ ಭಾಗದ ಸಿಸಿಟಿವಿ ದೃಶ್ಯಾವಳಿಗಳು. ಅದೃಷ್ಟವಶಾತ್ ಮುಬಾರಕ್ ಮಸೀದಿ ಹಾಗೂ ಕೆಎಚ್ಬಿ ಕಾಲೋನಿಯ ಈ ರಸ್ತೆಯ ಸುತ್ತಮುತ್ತ ಸಿಸಿಟಿವಿ ಕ್ಯಾಮೆರಾಗಳು ಸುಸ್ಥಿತಿಯಲ್ಲಿದೆ. ಗೋಲ್ಗುಮಟ ಠಾಣೆಯ ತನಿಖಾಧಿಕಾರಿಗಳು ಸಿಸಿಟಿವಿ ಫುಟೇಜ್ಗಳನ್ನ ಪ್ರತಿಯೊಂದು ಸೆಕೆಂಡ್ ಸಹ ಬಿಡದೆ ಜಾಲಾಡ್ತಾ ಇದ್ದಾರೆ. ಹಂತಕರು ಘಟನೆಗಿಂತ ಮುಂಚೆ ಎಲ್ಲಿ ಕಾಯ್ತಾ ಇದ್ರು, ದಾಳಿ ನಡೆಸಿದ ಬಳಿಕ ಯಾವ ರಸ್ತೆಯ ಮೂಲಕ ಕಾಲ್ಕಿತ್ತಿದ್ದಾರೆ ಎಂಬುದನ್ನ ಸಿಸಿಟಿವಿ ಆಧಾರದಲ್ಲಿ ಟ್ರ್ಯಾಕ್ ಮಾಡಲಾಗ್ತಿದೆ. ಹಣ ದೋಚುವಿಕೆಗಾಗಿ ಈ ಕೊಲೆ ನಡೆದಿದೆಯೋ ಅಥವಾ ಯಾರಾದ್ರೂ ವೈಯಕ್ತಿಕ ವಿಷಯದಿಂದ ಸುಪಾರಿ ನೀಡಿ ಈ ಕೃತ್ಯ ಎಸಗಿದ್ದಾರೋ ಎಂಬಿತ್ಯಾದಿ ದೃಷ್ಟಿಕೋನಗಳಲ್ಲಿಯೂ ಸಾಕ್ಷ್ಯ ಸಂಗ್ರಹಣೆ ನಡೀತಾ ಇದೆ. ಸಿಸಿಟಿವಿಯಲ್ಲಿ ಆರೋಪಿಗಳ ಚಹರೆ ಅಥವಾ ಅವರ ವಾಹನದ ನೋಂದಣಿ ಸಂಖ್ಯೆ ಪತ್ತೆಯಾದ್ರೆ ಕೊಲೆಗಾರರ ಬಂಧನ ಶೀಘ್ರವೇ ಸಾಧ್ಯವಾಗಲಿದೆ.
ಸಂಜೆ 5:30 ಸುಮಾರಿಗೆ ಬಿಡುವಿಲ್ಲದಂತೆ ಜನರು ಸಂಚರಿಸುವ ಜಾಗದಲ್ಲೇ ಈ ರೀತಿ ಭೀಕರವಾಗಿ ಹತ್ಯೆ ಮಾಡಿ ಹಂತಕರು ತಲೆಮರೆಸಿಕೊಂಡಿರೋದು ಕೆಎಚ್ಬಿ ಕಾಲೋನಿ ಹಾಗೂ ಮುಬಾರಕ್ ಚೌಕ್ ನಿವಾಸಿಗಳಲ್ಲಿ ತೀವ್ರ ಆತಂಕವನ್ನ ಸೃಷ್ಟಿಸಿದೆ. ಪ್ರತಿಯೊಬ್ಬರು ತಮ್ಮ ರಕ್ಷಣೆಯ ಬಗ್ಗೆ ಭಯಪಡುವಂತಾಗಿದೆ. ಹಿಂದೆ ದೂರು ನೀಡಿದಾಗ ನಿರ್ಲಕ್ಷ್ಯ ವಹಿಸಲಾಗಿತ್ತು ಎಂಬ ಕುಟುಂಬದ ಆರೋಪದ ಹಿನ್ನೆಲೆಯಲ್ಲಿ ಈಗಲಾದರೂ ಗೋಲ್ಗುಮ್ಮಟ ಪೊಲೀಸರು ಚುರುಕಿನ ಕಾರ್ಯಾಚರಣೆ ನಡೆಸಿ ಹಂತಕರನ್ನ ಕಂಬಿ ಎಣಿಸುವಂತೆ ಮಾಡ್ತಾರಾ? ಈ ಕೊಲೆಯ ಹಿಂದಿನ ನೈಜ ರೂವಾರಿಗಳು ಯಾರು ಎಂಬುದು ಹೊರಬರುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಈ ಕೊಲೆ ಪ್ರಕರಣದ ಪ್ರತಿಯೊಂದು ಹೊಸ ಬೆಳವಣಿಗೆಯನ್ನ ನಾವು ನಿಮಗೆ ತಲುಪಿಸ್ತಾ ಇರ್ತೀವಿ. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ಚಾನೆಲ್ನ. ಧನ್ಯವಾದ.